ಬೆಂಗಳೂರಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡ್ತಾರೆ. 6 ತಿಂಗಳಲ್ಲಿ 33.85 ಕೋಟಿ ಖರ್ಚನ್ನ ಜಿಬಿಎ ಮಾಡಿದೆಯಂತೆ. ಒಟ್ಟು 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನ ಮುಚ್ಚಿದೆಯಂತೆ. ಲೆಕ್ಕ ಕೊಡ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 1 ಲಕ್ಷ ಖರ್ಚು ಮಾಡಿದಾರಂತೆ. ಶಿವಾಜಿನಗರದಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 60,000 ಖರ್ಚು ಮಾಡಿದಾರಂತೆ. ಗೋವಿಂದರಾಜನಗರದಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 49,000 ಖರ್ಚನ್ನ ಮಾಡಿದ್ದಾರಂತೆ. ಯಾರಾದ್ರೂ ಹೇಳ್ತಾರೆ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ ತನಕ 60,000 ತನಕ ಎಲ್ಲ ದುಡ್ಡು ಬೇಕಾ ಅಂತ ಹೇಳಿ. ಅಂದ್ರೆ ಸಾರ್ವಜನಿಕರ ಹಣವನ್ನ ಇಲ್ಲಿ ಬೇಕಾಬಿಟ್ಟಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಜಿಬಿಎ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ತಪ್ಪಾಗಿ ಲೆಕ್ಕವನ್ನ ಕೊಟ್ಟಿದ್ದೀರಾ? ಗುಂಡಿ ಗಂಡಾಗುಂಡಿ ಅಂತ ಹೇಳಿ ಈಗ ಚರ್ಚೆಗಳಾಗ್ತಾ ಇದೆ. ವಿಧಾನಸಭೆಯಲ್ಲಿ ಅಶ್ವಥ್ ನಾರಾಯಣ್ ಕೇಳಿದಂತ ಪ್ರಶ್ನೆಗೆ ಡಿಕೆಶಿ ಕೊಟ್ಟಿದ್ದಂತ ಉತ್ತರ ಇದು ನೋಡಿ. ಒಟ್ಟು ಗುಂಡಿಗಳು 41,150 ಇತ್ತು. ಅದರಲ್ಲಿ ಮುಚ್ಚಿರುವಂತ ಗುಂಡಿಗಳು 39,887. ಒಟ್ಟು 6 ತಿಂಗಳಲ್ಲಿ 33.85 ಕೋಟಿ ಹಣವನ್ನ ಬರೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಖರ್ಚು ಮಾಡಿದೀವಿ ಅಂತ ಜಿಬಿಎ ಲೆಕ್ಕ ತೋರಿಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈ ಗುಂಡಿ ಗಂಡಾಂತರದ ಬಗ್ಗೆ ನಾವು ವರದಿ ಮಾಡಿದಾಗೆಲ್ಲ ಮುಚ್ಚಿದೀವಿ ಅಂತ ಹೇಳಿ ಒಂದಿಷ್ಟು ಲೆಕ್ಕವನ್ನ ಕೊಡ್ತಾ ಇದ್ರು. ಬಟ್ ಈ ಲೆಕ್ಕ ಮಾತ್ರ ಆತಂಕ ಹುಟ್ಟಿಸ್ತಾ ಇದೆ. ಅಂದ್ರೆ ಸಾರ್ವಜನಿಕರ ದುಡ್ಡನ್ನು ಬೇಕಾಬಿಟ್ಟಿ ದಾಖಲೆಗಳಲ್ಲಿ ತೋರಿಸಿ ಕೆಲಸ ಮಾಡ್ದಲೆ ಜೇಬಿಗೆ ಇಳಿಸ್ಕೊಳ್ತಿದಾರ ಹಂಗಾದ್ರೆ? ಶರ್ಮಿತಾ, ಖಂಡಿತವಾಗಿ. ಯಾಕಂದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಗುಂಡಿಗಳ ಸಂಖ್ಯೆ ಈಗಲೂ ಕೂಡ ಹೆಚ್ಚಾಗಿದೆ. ಇವ್ರು ಹೇಳ್ತಾ ಇರೋದು ಕೇವಲ 1,000 ಗುಂಡಿಗಳನ್ನ ಮಾತ್ರ ಬಾಕಿ ಉಳಿಸ್ಕೊಂಡಿದೀವಿ, ಇನ್ನುಳಿದ ಎಲ್ಲಾ ಗುಂಡಿ ಮುಚ್ಚಿಬಿಟ್ಟಿದೀವಿ ಅಂತ. ಇನ್ನು ದುಬಾರಿ ಲೆಕ್ಕ ಕೊಡ್ತಾರೆ ಅವರು. ವಾಸ್ತವವಾಗಿ ಕಳೆದ 6 ತಿಂಗಳಲ್ಲಿ 41,150 ಗುಂಡಿಗಳಲ್ಲಿ 39,887 ಗುಂಡಿಗಳನ್ನು ಮುಚ್ಚಿದೀವಿ. ಇದಕ್ಕೆ ಖರ್ಚು ಮಾಡಿದ್ ಎಷ್ಟು ಅಂದ್ರೆ 33,85,00,000 ಖರ್ಚು ಮಾಡಿದೀವಿ ಅಂತ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಒಂದೊಂದು ಗುಂಡಿ ಮುಚ್ಚಲಿಕ್ಕೆ ಇವ್ರ ಲೆಕ್ಕಾಚಾರ ಇರೋದು. ಕೆಲವು ಏರಿಯಾಗಳ ಒಂದು ಗುಂಡಿ ಮುಚ್ಚಲಿಕ್ಕೆ, ಕೆಲವು ಏರಿಯಾಗಳಲ್ಲಿ 60,000, ಇನ್ನು ಕೆಲವು ಏರಿಯಾಗಳಲ್ಲಿ 1 ಲಕ್ಷ ಗುಂಡಿ, 1 ಲಕ್ಷಕ್ಕೆ ಒಂದು ಗುಂಡಿಯನ್ನ ಮುಚ್ಚಿದಿವೆ ಅಂತ ಹೇಳಿ. ಇನ್ನೂ ಆಶ್ಚರ್ಯದ ವಿಷಯ ಅಂದ್ರೆ ಜಯನಗರದಲ್ಲಿ 1 ರೂಪಾಯಿನೂ ಕೂಡ ಇಲ್ಲ, ಗುಂಡಿ ಮುಚ್ಚಿದಿವೆ ಅನ್ನೋ ರೀತಿಯಾದಂತ ಲೆಕ್ಕ ಕೊಟ್ಟಿದ್ದಾರೆ. ವಾಸ್ತವವಾಗಿ ಬಹಳ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು ಇದು ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ ದುಬಾರಿ ಲೆಕ್ಕಾಚಾರದ ವರದಿ ಅಷ್ಟೇ. ಯಾಕಂದ್ರೆ ವಿಧಾನಸಭೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರವನ್ನ ಕೊಡಬೇಕಾದ್ರು ದಾಖಲೆಗಳಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ದುಬಾರಿ ಲೆಕ್ಕ ಮತ್ತು ಲೆಕ್ಕಾಚಾರಕ್ಕೂ ಕೂಡ ಮರ್ಯಾದೆನೇ ಇಲ್ಲ. ಆ ರೀತಿ ಅದು ಒಂದು ಏರಿಯಾದಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ನಿಮಗೆ ಖರ್ಚಾಗೋದು ಎಷ್ಟು ಖರ್ಚು ತೋರಿಸಿದ್ರೆ ಮತ್ತೊಂದು ಏರಿಯಾದಲ್ಲಿ 60,000, 1 ಲಕ್ಷ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನು 1,200 ಅಷ್ಟೇ ಗುಂಡಿಗಳು ಮುಚ್ಚುವುದು ಬಾಕಿ ಇರೋದು ಅಂತ ಹೇಳ್ತಾರೆ. ವಾಸ್ತವವಾಗಿ ಆಗಿ ನೋಡ್ತಾ ಹೋದ್ರೆ ಪ್ರತಿ ಏರಿಯಾದಲ್ಲೂ ಕೂಡ ನಾವು ಈಗಷ್ಟೇ ಆಟೋ ಚಾಲಕರು, ಸಾರ್ವಜನಿಕರು, ಬೈಕ್ ಚಾಲಕರನ್ನ ಮಾತಾಡಿದಾಗ ನಾವೇ ಕರ್ಕೊಂಡು ಹೋಗ್ತೀವಿ, ಬನ್ನಿ ಸರ್ ಎಷ್ಟು ಏರಿಯಾದಲ್ಲಿ ಎಷ್ಟು ಗುಂಡಿಗಳು ಬೇಕು, ಒಂದೊಂದು ಏರಿಯಾದಲ್ಲಿ 1,000 ಗುಂಡಿಗಳನ್ನ ತೋರಿಸ್ತೀವಿ. ಸರ್ಕಾರ ಎಲ್ಲ ಹೇಳ್ತಾ ಇರೋದು ಇನ್ ಕೊಟ್ಟಿರೋ ರಿಪೋರ್ಟ್ ಏನಿದೆಯಲ್ಲ ಇದೆಲ್ಲದೂ ಕೂಡ ಅವ್ರು ತಮ್ಮ ಲೆಕ್ಕಾಚಾರಗಳನ್ನ ಎಂಟ್ರಿ ಮಾಡ್ಕೊಳ್ಳಕ್ ಅಷ್ಟೇ ಮಾಡಿರೋದು ಹೊರತುಪಡಿಸಿ ವಾಸ್ತವವಾಗಿ ಇಲ್ಲ ಅಂತ ಹೇಳಿ ಜನರೇ ಮಾತಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣು ಹಂಪಿ. ಫಾಲೋ ಅಪ್ ಮಾಡೋ ಸುದ್ದಿನ. ಬೆಂಗಳೂರು ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳೇ ಮಾಯ ಆಗಿದೆಯಾ? 2014ರಿಂದ 2017ರ ಅವಧಿಯಲ್ಲಿ ನಡೆದಂತ ಅಭಿವೃದ್ಧಿ ಕೆಲಸ ದಾಖಲೆಗಳೀಗ ಸಿಗ್ತಾ ಇಲ್ವಂತೆ, ಮಾಯ ಆಗಿದೆಯಂತೆ. ಕಾಮಗಾರಿಗಳ ಟಿಡಿಆರ್ ದಾಖಲೆಗಳು ಮಂಗಮಾಯ ಆಗಿದೆ. 20,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ ದಾಖಲೆ ಮಾಯ ಅಂತಂದ್ರೆ ಇದು ಯಾರ ಕೈವಾಡ ಇದೆ ಅಂತ ಹೇಳ್ಬೇಕು. ಇಲ್ಲಿ ದಾಖಲೆ ಕಾಣೆ ಆಗಿವೆ ಅಂತ ಹೇಳಿ ಆರ್ಟಿಐ ಮೂಲಕ ಉತ್ತರವನ್ನ ನೀಡಲಾಗಿದೆ. ಜಿಬಿಎ ವಿರುದ್ಧ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ವ್ಯವಸ್ಥಿತವಾಗಿ ಸಂಚನ್ನ ಮಾಡಿ ಬೇಕು ಅಂತಲೇ ಈ ಕಡತಗಳನ್ನ ಮಿಸ್ ಮಾಡಲಾಗಿದೆಯಾ? ಪ್ರತಿಷ್ಠಿತ ಡೆವಲಪರ್ಸ್ ಕಂಪನಿಗಳಿಗೆ ನೀಡಲಾಗಿತ್ತಂತೆ ಟಿಡಿಆರ್ ಕಡತಗಳು ಮಿಸ್ ಆಗಿದೆ. ಈಗ 50ಕ್ಕೂ ಹೆಚ್ಚು ಕಡತಗಳು ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಹಗರಣದ ಶಂಕೆ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ರಾಜಕಾರಣಿಗಳ ಕೈವಾಡದ ಶಂಕೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ 2ನೇ ಅತಿ ದೊಡ್ಡ ಹಗರಣ, ಸುಮಾರು 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಘಟಾನುಘಟಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರ್ತಕ್ಕಂಥ ಆ ಟಿಡಿಆರ್ ಹಗರಣಗಳ 3 ವರ್ಷಗಳ ದಾಖಲೆಗಳನ್ನು ಕಾಣೆಯಾಗಿಸಿರ್ತಕ್ಕಂಥ ಬೃಹತ್ ಹಗರಣ
ಪಾಲಿಕೆಯ TDR ಮತ್ತು ಭೂಸ್ವಾಧೀನ ಇಲಾಖೆಯ ಉಪಾಯುಕ್ತರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ರೀಲ್ಸ್ ಅನ್ನ ಶೂಟ್ ಮಾಡಿದ್ದಾರೆ. ಮತ್ತೊಂದು ಮೇಕಿಂಗ್ ವಿಡಿಯೋ ಅಲ್ಲದೆ ರೀಲ್ಸ್ ಅನ್ನು ಕೂಡ ಶೇರ್ ಮಾಡಲಾಗಿದೆ. ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಅದನ್ನ ಬ್ಲಾಸ್ಟ್ ಮಾಡಿ ರೀಲ್ಸ್ ಅನ್ನ ಶೂಟ್ ಮಾಡಲಾಗಿದೆ. ರಸ್ತೆಯಲ್ಲಿ ವಿಡಿಯೋ ಶೂಟ್ ಮಾಡಿ ರೀಲ್ಸ್ ಅನ್ನ ಮಾಡಲಾಗಿದೆ. ಅಂದ್ರೆ ಇಲ್ಲೂ ಕೂಡ ಶೋಕಿ. ರಜತ್ ಹುಚ್ಚಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಪೆಟ್ರೋಲ್ ಬಾಂಬ್ ಮಾದರಿ ರೀತಿ ಕವರಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಬ್ಲಾಸ್ಟ್ ಮಾಡಿ ರೀಲ್ಸ್ ಅನ್ನ ಶೂಟ್ ಮಾಡಲಾಗಿದೆ. ಈ ರೀತಿ ಪುಂಡಾಟವನ್ನ ಮೆರೆಯಲಾಗಿದೆ. ಘಟನೆಯಲ್ಲಿ ಏನಾದ್ರೂ ಅವಘಡ ಸಂಭವಿಸಿದ್ರೆ, ಗಾಯ ಆಗಿನೋ ಪ್ರಾಣ ಹೋಗಿನೋ ಏನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಹೆಚ್ಚು ಕಮ್ಮಿ ಯಾರು ಹೊಣೆ ಅಂತೇಳಿ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಜತ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. Violence. I don't like it. I avoid. ಇದರ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ದೊಡ್ಡ ವಿಷಯ ಆಗಿತ್ತು, ನಾವು ಫಾಲೋ ಅಪ್ ಮಾಡಿದೀವಿ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಬೇಕು ಅಂತಲೇ ಈ ರೀತಿ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಬೇಕು, ಕಾನೂನು ರೀತಿಯಲ್ಲಿ ಎಂತ ಸಿಚುವೇಶನ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ಅದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಹುಂಬತನ ಇದು. ಶರ್ಮಿತಾ, ಪ್ರಮುಖವಾಗಿ ಈ ರಜತ್ ಅಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ದು ಇದೇ ಮೊದಲಲ್ಲ, ಹಿಂದೆ ಕೂಡ ಇದೇ ರೀತಿಯಾಗಿ ಉಚ್ಚಾಟವನ್ನ ಮೆರೆದಿರುವಂಥದ್ದು. ಹಿಂದೆ ಲಾಂಗನ್ನ ಮುಚ್ಚನ್ನ ಹಿಡಿದು ರೀಲ್ಸ್ ಮಾಡಿರುವಂಥದ್ದು, ಏನೆಲ್ಲ ಆಯ್ತು ಅನ್ನೋದು ಕೂಡ ನೋಡುವಂಥದ್ದು. ಅನಂತರ ಸಿಗರೇಟ್ ಹಿಡಿದು ಎಲ್ಲೋ ಫೋಟೋ ಶೂಟ್ ಪ್ಯಾಲೇಸ್ ಬಳಿ ಮಾಡಕ್ ಹೋಗಿ ಅಲ್ಲೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ಪುಂಡಾಟವನ್ನ ಮೆರೆದಿರುವಂಥದ್ದು. ಅಂದ್ರೆ ರಜತ್ ಯಾಕೆ ಈ ರೀತಿ ಉಚ್ಚಾಟವನ್ನ ಮೆರ್ತಾ ಇದ್ದಾರೆ? ತಮ್ಮ ಒಂದು ರೀಲ್ಸ್ಗೋಸ್ಕರ ಈ ತರ ಮಾಡ್ತಾ ಇರುವಂಥದ್ದು, ಅಥವಾ ಏನೋ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಹೆಸರು ಚಾಲ್ತಿಯಲ್ಲಿ ಇರಬೇಕು ಅನ್ನೋ ತರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಈ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಸಮಾಜಮುಖಿಯಾಗಿ ಕೆಲಸವನ್ನ ಅಥವಾ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡುವಂತ ರೀತಿಯಲ್ಲಿ ರೀಲ್ಸ್ ಮಾಡಿದ್ರೆ ಅದು ಓಕೆ. ಆದ್ರೆ ಈ ತರ ಉಚ್ಚಾಟವನ್ನ ಮಾಡಿದ್ರೆ ಇದು ಕಾನೂನಲ್ಲಿ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿದ್ದು ಮಾಡ್ತಾ ಇದ್ದಾರೆ, ಅರಿವಿಲ್ಲದೆ ಮಾಡ್ತಾ ಇರೋದು ಕೂಡ ಒಂದು ಪ್ರಶ್ನೆ. ಆದ್ರೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ಒಂದು ಇನ್ಸ್ಟಾದಲ್ಲಿ ಹಾಕೊಂಡಿರುವಂತದ್ದು, ಅಲ್ಲಿ ಪೆಟ್ರೋಲ್ 2 ಪ್ಯಾಕೆಟ್ಗಳಲ್ಲಿ ಕವರ್ಗಳನ್ನ ತರುವಂತದ್ದು, ಅದರ ಮೇಲೆ ಒಂದು ಪಟಾಕಿ ಆಟೋ ಬಾಂಬ್ ಅನ್ನ ಇಟ್ಟು ಅದನ್ನ ಬೆಂಕಿ ಇಟ್ಟು ಅನಂತರ ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುವಂತದ್ದು, ಆ ತರ ಬೈಕ್ ಬರುವಂತದ್ದೇನಿದೆ ಇದು ಅವರು ಬೈಕ್ ಪ್ರಮೋಷನ್ಗೋಸ್ಕರ ಮಾಡಿದ್ದು ಅಂತ ಕೂಡ ಹೇಳ್ಕೊಂಡಿರುವಂತದ್ದು. ಆದ್ರೆ ಏನೇ ಇದ್ರೂ ಸಹ ಅಲ್ಲಿ ಒಂದು ವೇಳೆ ಏನಾದರೂ ಪೆಟ್ರೋಲ್ ಬಾಂಬ್ ಮಾದರಿಯ ರೀತಿಯಲ್ಲಿ ಮಾಡಿ ಬ್ಲಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪೊಲೀಸರು ಕೂಡ ಹೇಳುವಂಥದ್ದು. ಆದರೆ ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಮಾಡಿದರೆ, ಈ ರೀತಿ ಇನ್ಸಿಡೆಂಟ್ ಮಾಡಿರುವಂಥದ್ದು ಯಾವ ಜಾಗ ಅನ್ನೋದು ಇನ್ನೂ ಕೂಡ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು, ಆ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು, ಎಲ್ಲಿ ಮಾಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ. ಆದ್ರೆ ಅದು ಒಂದು ವೇಳೆ ಏನಾದರೂ ಬ್ಲಾಸ್ಟ್ ಆಗುವಂತ ರೀತಿ ಏನಿದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ಬೆಂಕಿಯನ್ನು ಹಾಕುವಂತ ಸಂದರ್ಭದಲ್ಲಿ ಆ ಯುವಕನಿಗೆ ಯಾರಿಗಾದ್ರೂ ಗಾಯ ಆಗಿದ್ರೆ, ಏನಾದ್ರು ಸಮಸ್ಯೆ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಈ ಮೂಲಕವಾಗಿ ಆ ಬಗ್ಗೆ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಮುಂದೆ ಆ ರೀತಿಯ ಸಮಸ್ಯೆ ಕೂಡ ಆ ಒಂದು ವೇಳೆ ಏನಾದರೂ ಕೇಸ್ ಆದ್ರೆ ಅದನ್ನು ಕೂಡ ಎದುರಿಸಬೇಕಾಗುತ್ತೆ. ಪೆಟ್ರೋಲ್ ಲೂಸ್ ಯಾಕೆ ತಂದ್ರು, ಲೂಸ್ ತರಂಗೇ ಇಲ್ಲ, ಲೂಸ್ ಯಾಕೆ ತಂದಿದ್ದಾರೆ, ಮತ್ತೆ ಈ ತರ ಬ್ಲಾಸ್ಟ್ ಮಾಡುವಂತ ಪ್ರೊಸೀಜರ್ ಐಡಿಯಾ ಕೊಟ್ಟವರಂತಾರೆ ಯಾರು, ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಮಾಡುವಂತದ್ದು ಮತ್ತೆ ಕಾನೂನನ್ನ ವಿರುದ್ಧವಾಗಿ ಹೋಗುವಂತದ್ದು ಏನಿದೆ ಇವೆಲ್ಲವೂ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ಮತ್ತೆ ಈಗ ರಚನೆಗೆ ಬಂದಿದೆ. ಕಾಂಗ್ರೆಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಕುರ್ಚಿಯ ಕದನ. ದೆಹಲಿಯಲ್ಲಿ ಸಿಎಂ ಆಪ್ತ ಸಚಿವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮೊನ್ನೆ ಡಿಕೆಶಿ ಹೋಗಿ ಬಂದ್ರು, ನಗುಮುಖದಿಂದಲೇ ಬಂದ್ರು, ತಾನೇನ್ ಹೇಳಬೇಕು ಅದನ್ನೆಲ್ಲ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ದೀನಿ, ವಿಷಯ ಮುಟ್ಸ್ ಬಂದಿದ್ದೀನಿ ಅಂತಂದ್ರು. ಮೇನಲ್ಲಿ ಸಿಹಿ ಸುದ್ದಿ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆಶಿ ಟೀಮ್ ಇದ್ರೆ ಅದಕ್ಕೆ ಚೆಕ್ಮೇಟ್ ಇಡುವಂತ ನಿಟ್ಟಿನಲ್ಲಿ ಸಿಎಂ ಆಪ್ತ ಸಚಿವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸುರ್ಜೇವಾಲಾ ಜೊತೆಯಲ್ಲಿ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ. ನಿನ್ನೆ ಸತೀಶ್, ಇವತ್ತು ಮಹದೇವಪ್ಪ ಸಮಾಲೋಚನೆ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಯಲ್ಲಿ ಅಹಿಂದ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಆಪ್ತ ಸಚಿವರು. ಕೆಸಿ ವೇಣುಗೋಪಾಲ್ ಜೊತೆ ಇವತ್ತು ಚರ್ಚೆ ನಡೆಸೋದಕ್ಕೆ ಕಾಯ್ತಾ ಇದ್ದಾರೆ. ಅಹಿಂದ ಸಮಾವೇಶಕ್ಕೆ ಹಾಗಾದ್ರೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಹೈಕಮಾಂಡ್? ಡಿಕೆಶಿ ಪಟ್ಟದ ಆಟಕ್ಕೆ ಹೈಕಮಾಂಡ್ ಮುಖೇನ ಸಿಎಂ ಆಪ್ತ ಸಚಿವರುಗಳು ಬ್ರೇಕ್ ಹಾಕಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡೇ ಹೋಗಿದ್ದಾರೆ, ವರದಿಯನ್ನ ತಗೊಂಡೇ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಈ ಕುರ್ಚಿ ವಿಷಯವಾಗಿ ಯಾವ ತರ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನುವಂತ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಮೇನಲ್ಲಿ ತನಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳಿ ಚರ್ಚೆ ಆಗ್ತಿತ್ತು. ಇನ್ನೊಂದ್ ಕಡೆ ಅದಕ್ಕೆ ಬ್ರೇಕ್ ಹಾಕಿಸುವಂತ ನಿಟ್ಟಿನಲ್ಲಿ ಸಿಎಂ ಬಣದಿಂದ ಪ್ರಯತ್ನ ಮುಂದುವರೆದಿದೆ.
ಸಿಎಂ ಅಧಿಕಾರ ಬಿಟ್ಕೊಡೋದಕ್ಕೆ ಸಿದ್ಧ, ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯಂತೆ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾರೆ. ಸಿಎಂ ಮುಂದುವರಿಬೇಕು ಅಂದ್ರೆ ಸಿದ್ದರಾಮಯ್ಯ ಅವರೇ ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ. ದಲಿತ ಸಿಎಂ ಆಗಬೇಕು ಅನ್ನೋದಕ್ಕೆ ಈಗಲೂ ಕೂಡ ಬದ್ಧನಾಗಿದ್ದೀನಿ. ಅಹಿಂದ ವರ್ಗ ನಿಜವಾಗಿ ಸಮಾಧಾನವಾಗಿಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಇದೇ ರಿಪೋರ್ಟ್ ಅನ್ನ ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಹೈಕಮಾಂಡ್ ಮುಂದೆ ಇಟ್ಟಿರೋದು ವರದಿಯನ್ನ ಇಟ್ಟು ಅಹಿಂದ ವರ್ಗಕ್ಕೆ ನಿಜಕ್ಕೂ ಬೇಸರ ಆಗಿದೆ, ಸಮಾವೇಶದ ಅಗತ್ಯತೆ ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದ್ ಕಡೆ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಸಿದ್ದರಾಮಯ್ಯ ಅವರು, ಆದ್ರೆ ಮುಂದುವರಿಯೋಕ್ಕೂ ಸಿದ್ಧ, ಬಿಡ್ಕೊಡೋಕ್ಕೂ ರೆಡಿ ಇದ್ದಾರೆ ಅಂತೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ರಾಹುಲ್ ಸೂಚನೆಯಂತೆ ಅಂದ್ರೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಆ ಮಾತಿನ ಮೇಲೆ ಬದ್ಧರಾಗಿರ್ತಾರೆ ಸಿದ್ದರಾಮಯ್ಯ ಅಂತೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ತಪ್ಪೇನಿದೆ, ನಾವು ಅದು ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಾನು ಬದ್ಧ ಇದ್ದೀನಿ. ಪಕ್ಷದ ಸಾರಥ್ಯನೂ ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡ್ರೆ. ಈಗ ಸಿಎಂ ಬಣ ಮತ್ತೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ನಂಬ್ಕೊಂಡಿದ್ದೆ ರಾಹುಲ್ ಗಾಂಧಿ ಅವರ ನಿರ್ಧಾರದ ಬಗ್ಗೆ, ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಈಗ ರಾಹುಲ್ ಗಾಂಧಿ ಸೂಚನೆಯಂತೆ ನಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ರೆಡಿ ಇದ್ದಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಇದರ ಗೂಢಾರ್ಥ ಏನು? ಮತ್ತೆ ಸಿಎಂ ಆಪ್ತ ಬಣದಿಂದ ದೆಹಲಿಯಲ್ಲಿ ನಡೀತಿರುವಂತ ಲಾಭಿ. ಖಂಡಿತವಾಗಿಯೂ ಇದರ ಗೂಢಾರ್ಥ ಅಂದ್ರೆ ಎಲ್ಲ ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಅಸಹಾಯಕತೆ ಬಗ್ಗೆ ಮಾತನಾಡಿರುವಂತ ಕೆಎನ್ ರಾಜಣ್ಣನವರು ಇದೀಗ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಕೂಡ ಅವರು ಸಿದ್ಧರಿದ್ದಾರೆ ಅಂತದೊಂದು ಸುಳಿವನ್ನ ಇವತ್ತು ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಎನ್ ರಾಜಣ್ಣನವರು ಕೊಟ್ಟಿರುವಂತದ್ದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇದೇ ಕೆಎನ್ ರಾಜಣ್ಣನವರು ಸಿಎಂ ಸಿದ್ದರಾಮಯ್ಯನವರು ಏನು ಇಷ್ಟೊಂದು ಅಸಹಾಯಕರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ 2013ರಿಂದ 2018ವರೆಗೆ ಇದ್ದಂಥ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, 2023ರಿಂದ 28 ಅಥವಾ ಈ ಕ್ಷಣದವರೆಗೂ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬೇರೆ ಅನ್ನುವಂಥ ಒಂದು ಮಾತನ್ನ ಹೇಳಿರುವಂಥದ್ದು. ಎಲ್ಲ ಒಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಕೂಡ ಸಿದ್ಧರಿದ್ದಾರೆ, ಅಧಿಕಾರವನ್ನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ನಾನಾ ರೀತಿಯಾದಂಥ ಒಂದು ಚರ್ಚೆಗೂ ಕೂಡ ಇವತ್ತು ಕೆಎನ್ ರಾಜಣ್ಣನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನು ಸಿಎಂ ಆಪ್ತರು ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನವದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಾಯಕತ್ವ ಗೊಂದಲಕ್ಕೆ ತೆರೆ ಇಳಿಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದಿರುವಂಥದ್ದು. ಎಸ್ಪೆಷಲಿ ಸಿಎಂ ಆಪ್ತ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇವರಿಬ್ಬರು ಉಭಯ ಸಚಿವರಿಬ್ಬರು ಕೂಡ ನಿನ್ನೆಯಿಂದಲೂ ಕೂಡ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರತ್ಯೇಕವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅದಾದ ಬಳಿಕ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿದ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅಟ್ ಎ ಟೈಮ್ ಬಂದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಒಂದು ಮಾತುಕತೆಗೆ ಆ ಒಂದು ಸಭೆಗೆ ಜಾಯಿನ್ ಆದ್ರು. ಆ ಬಳಿಕ ಉಭಯ ಸಚಿವರಿಬ್ಬರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಗಮನಕ್ಕೆ ತಂದಿರುವಂಥದ್ದು. ಎಸ್ಪೆಷಲಿ ಅಹಿಂದ ಸಮಾವೇಶಗಳ ಅಗತ್ಯತೆ ಬಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಎಐಸಿಸಿ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ತಾವೇ ಅಂದರೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ವೇಳೆ ಏನಾದರೂ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿದ್ದೇ ಆಗಿದ್ದಲ್ಲಿ ಮುಂಬರುವಂಥ ದಿನಗಳಲ್ಲಿ ಅಹಿಂದ ಸಂಘಟನೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿ ಅಂದರೆ ಅದು OBC ಸಮುದಾಯ. ಇಂಥ ಸಂದರ್ಭದಲ್ಲಿ ಅಹಿಂದ ಸಮಾವೇಶಗಳ ಅಗತ್ಯ ಇದೆ ಅನ್ನುವಂಥ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಅಂದರೆ ವೈಯಕ್ತಿಕವಾಗಿ ಒಂದು ಆಂತರಿಕವಾದಂಥ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ಸಮೀಕ್ಷೆಗಳ ಪ್ರಕಾರ
ಸದ್ಯಕ್ಕೆ ಚುನಾವಣೆ ನಡೆದರೂ ಕೂಡ ಪಕ್ಷದ ಹಾಲಿ ಶಾಸಕರು ಏನು 40ರಿಂದ 45 ಮಂದಿ ಸೋಲ್ತಾರೆ ಅನ್ನುವಂಥ ಒಂದು ಆತಂಕಕಾರಿ ವರದಿ ಬಂದಿರತಕ್ಕಂಥದ್ದು. ಸೊ ಈ ಒಂದು ವರದಿಯನ್ನೇ ಇಟ್ಕೊಂಡು ACC ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥ ಜಾರಕಿಹೊಳಿರವರು, ನೋಡಿ ಸರ್, ಈ ರಿಪೋರ್ಟ್ ಹಿಂಗಿದೆ, ಪಕ್ಷದಲ್ಲಿ ಏನು ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ, ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ರೂ ಕೂಡ ಇಂಥದ್ದೊಂದು ವರದಿ ಬಂದಿದೆ. ಸೊ ಹೀಗಾಗಿ ನಾಯಕತ್ವದ ಒಂದು ಗೊಂದಲಕ್ಕೆ ತೆರೆಯನ್ನು ಹೇಳಿರಿ, ಸಚಿವ ಸಂಪುಟಕ್ಕೆ ಸರ್ಜರಿಯನ್ನ ಮಾಡಿ ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಏನು ಅಹಿಂದ ಸಮಾವೇಶಗಳ ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ಡಾಕ್ಟರ್ SC ಮಹದೇವಪ್ಪನವರು ಕೂಡ ಸಚಿವ ಸಂಪುಟ ಪುನರಚನೆ ಮಾಡಿ ಮತ್ತೊಂದು ಕಡೆಗೆ ನಾಯಕತ್ವ ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು. ಇನ್ನುಳಿದಿರ್ತಕ್ಕಂಥ 2 ವರ್ಷದಲ್ಲಿ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ 2028ರ ವೇಳೆಗೆ ನಾವು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ನೀವು ಕರ್ನಾಟಕದರೇ ಆಗಿ ಇಷ್ಟೊಂದು ಸೈಲೆಂಟ್ ಆಗಿರಬಾರ್ದು ಸರ್ ಅನ್ನುವಂಥ ಒಂದು ಮನವಿಯನ್ನ ಉಭಯ ಸಚಿವರು ಇಬ್ರು ಮಾಡಿರುವಂತದ್ದು. ಶರ್ಮಿತಾ, ಹರಿಹರ ಪಂಚಮಸಾಲಿ ಮಠದಲ್ಲಿ ಉಚ್ಚಾಟನೆ ಪರ್ವ ಮುಂದುವರೆದಿತ್ತು. ಈ ಮಧ್ಯದಲ್ಲೇ ಹೊಸ ಪೀಠಾಧಿಪತಿ ಆಯ್ಕೆ ಆಗಿದೆಯಾ ಅಥವಾ ಆ ಪ್ರಕ್ರಿಯೆ ನಡೀತಾ ಇದೆಯಾ? ವಚನಾನಂದ ಸ್ವಾಮೀಜಿ ಜಾಗಕ್ಕೆ ಹೊಸ ಶ್ರೀಗಳ ನೇಮಕ ಆಗಿದೆಯಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಮನಗೋಳಿ ಮಠದ ಅಭಿನವ ಸಂಗನ ಬಸವ ಸ್ವಾಮೀಜಿ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆ ಟ್ರಸ್ಟಿಗಳ ಸಭೆ ವೇದಿಕೆಯಲ್ಲೇ ಸ್ವಾಮೀಜಿ ಒಬ್ರು ಕಾಣಿಸ್ಕೊಂಡಿದ್ರು. ಸಹಜವಾಗಿ ಆ ಸ್ವಾಮೀಜಿ ಬಗ್ಗೆ ಒಂದಿಷ್ಟು ಚರ್ಚೆಗಳು ಆಗ್ಲಿಂದಲೇ ಆರಂಭ ಆಗಿತ್ತು. ಅಂದ್ರೆ ಟ್ರಸ್ಟಿಗಳು ವೇದಿಕೆ ಮೇಲೇನೆ ಇವ್ರನ್ನ ಯಾಕೆ ಕೂರಿಸ್ಕೊಂಡಿದ್ದಾರೆ ಅಂತೆಲ್ಲ. ಮಹಾಂತ ಗುರುಗಳ ಶಿಷ್ಯ ಈ ಸಂಗನ ಬಸವ ಸ್ವಾಮೀಜಿ ಸದ್ಯ ವಿಜಯಪುರ ಜಿಲ್ಲೆ ಮನಗೋಳಿ ಹಿರೇಮಠದ ಪೀಠಾಧಿಪತಿ ಆಗಿದ್ದಾರೆ. ನಿನ್ನೆ ಲೆಕ್ಕ ಕೊಡುವಂತ ಕಾರ್ಯಕ್ರಮದಲ್ಲಿ ಸಂಗನ ಬಸವ ಸ್ವಾಮೀಜಿಯವರನ್ನ ಕರ್ಕೊಂಡು ಬಂದಿದ್ದು ಕುತೂಹಲ ಮೂಡಿಸಿದೆ. ಅದರಲ್ಲೂ ವೇದಿಕೆ ಮೇಲೇನೆ ಅವರನ್ನ ಕೂರಿಸಿದ್ರು. ಮಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಲಾಗ್ತಿದ್ಯಾ ಅಂತ ಹೇಳಿ ಈ ಸ್ವಾಮೀಜಿ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಚರ್ಚೆಗಳು ಹುಟ್ಕೊಂಡಿದೆ. 5 ಬಳ ಶುದ್ಧ ಪ್ರಸಾದ ಮಾಡಾಗ 5 ಬಳ ಶುದ್ಧ ಸಮಾಜ ದೊಡ್ಡ ಸಮಾಜ ಐತಿ. ಪಂಚಮಸಾಲಿ ಸಮಾಜ ಕೋಟ್ಯಾನ್ ಕೋಟಿ ಗಟ್ಟಲೆ ಐತಿ. ಪ್ರಶ್ನೆ ಮೂಡ್ತಾ ಇದೆ, ಮನಗೋಳಿ ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ ಅದನ್ನ ಸಮಾಜಕ್ಕೆ ಹೇಳಿ ಟ್ರಸ್ಟ್ ಕೇಳಿ ಏನು ಹೇಳಲ್ಲ. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನಗೋಳಿ ಇದೇ ಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಕೊಡ್ತೀನಿ, ಬರೀ 1800 ವರ್ಷದ ಮಠ ಆಯ್ತು. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರಿದ್ದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬೋದು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಮನೆ 20 ಮನೆ ಇದಾವೆ. ಮುಂಬೈನಲ್ಲಿ ಪಹಲ್ಗಾಮ್ ಮಾದರಿ ದಾಳಿಯನ್ನ ಮಾಡಲಾಗಿದೆ. ಇಬ್ರು ಸೆಕ್ಯೂರಿಟಿ ಗಾರ್ಡ್ಗೆ ಇರಿತ ಮಾಡಲಾಗಿದೆ. ಧರ್ಮ ಕೇಳಿ ಇಬ್ಬರಿಗೂ ಕೂಡ ಚಾಕುವನ್ನ ಇರಿದಿದ್ದಾನೆ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಝೈಬ್ ಜುಬೇರ್ ಅನ್ಸಾರಿಯಿಂದ ಈ ರೀತಿ ಚಾಕು ಇರಿತವನ್ನ ಮಾಡಲಾಗಿದೆ. ರಾಜ್ಕುಮಾರ್ ಮಿಶ್ರಾ ಮತ್ತೆ ಸುಬ್ರತೋ ರಮೇಶ್ಗೆ ಈತ ಇರಿದಿದ್ದಾನೆ. ಕಲ್ಮಾ ಪಠಿಸಲು ಹೇಳಿ ಚಾಕುವನ್ನ ಇರಿದಿದ್ದಾನೆ. ಪಹಲ್ಗಾಮ್ನಲ್ಲಿ ನಾವು ನೋಡಿದ್ವಿ, ಕಲ್ಮಾ ಬರುತ್ತಾ ಅಂತ ಕೇಳಿ ಅವ್ರ ಧರ್ಮ ಯಾವುದು ಅಂತ ಹೇಳಿ ಚೆಕ್ ಮಾಡಿ ಗುಂಡಿಟ್ಟು ಸಾಯಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಇಲ್ಲಿ ಧರ್ಮ ಕೇಳಿದ್ದಾರೆ. ಅಂದ್ರೆ ಇಲ್ಲೊಬ್ಬ ಬರ್ತಾನೆ ವ್ಯಕ್ತಿ, ಇಬ್ರು ಸೆಕ್ಯೂರಿಟಿ ಗಾರ್ಡ್ಗೆ ಏಕಾಏಕಿ ಧರ್ಮ ಕೇಳಿ ಕಲ್ಮಾ ಪಠಿಸು ಅಂತ ಹೇಳ್ತಾರೆ. ಅವ್ರಿಗೆ ಬರದ ಹಿನ್ನೆಲೆಯಲ್ಲಿ ಚಾಕುವನ್ನು ಇರಿದಿದ್ದಾನೆ. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದ ಈ ಅನ್ಸಾರಿ ಅಮೆರಿಕದಲ್ಲಿ 19 ವರ್ಷಗಳ ಕಾಲ ವಾಸ ಮಾಡ್ಕೊಂಡಿದ್ದ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಘಟನೆ ಸಂಬಂಧ ತನಿಖೆಗೆ ಭಯೋತ್ಪಾದನಾ ನಿಗ್ರಹ ದಳ ಕೂಡ ಸೇರ್ಕೊಂಡಿದೆ. ಭಯೋತ್ಪಾದನಾ ಸಂಘಟನೆ ಜೊತೆಯಲ್ಲಿ ಈತ ಏನಾದ್ರೂ ನಂಟನ್ನ ಹೊಂದಿದನ, ಯಾಕೆ ಈ ರೀತಿ ಈತ ವರ್ತನೆ ಮಾಡ್ದ, ಧರ್ಮವನ್ನ ಕೇಳಿ ಚಾಕು ಇರಿಯುವಂತ ನೆಸೆಸಿಟಿ ಏನಿತ್ತು, ಬೇಸಿಕ್ಲಿ ಈತನ ಒಂದು ಕಾರ್ಯ ಚಟುವಟಿಕೆಗಳು ಅಥವಾ ಯಾರ ಜೊತೆ ಈತ ನಂಟನ್ನ ಹೊಂದಿದ್ದಾನೆ ಅನ್ನೋ ಕುರಿತಂತೆ ತನಿಖೆಯನ್ನು ಮಾಡಲಾಗ್ತಾ ಇದೆ.